ಗಂಡನೊಂದಿಗೆ ಸುಮಾರು 3 ದಶಕಕ್ಕಿಂತಲೂ ಹೆಚ್ಚು ಕಾಲ ಸಂಸಾರ ಮಾಡಿದ ಹೆಂಡತಿ ಪಲ್ಲವಿ ತಮ್ಮ 64ರ ಈ ಇಳಿವಯಸ್ಸಿನಲ್ಲಿ 68 ವಯಸ್ಸಿನ ಗಂಡನನ್ನೇ ಕೊಲೆ ಮಾಡ್ತಾಳಂದ್ರೆ ಆಕೆಯ ಮನಸ್ಥಿತಿ ಹೇಗಿರಬೇಡ. ಹೌದು, ಇದು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಸಂಸಾರದ ಟ್ರಾಜಿಡಿ ಕತೆ. ಈ ದಂಪತಿಗೆ ಎಲ್ಲವೂ ಇತ್ತು: ಹಣ, ಅಧಿಕಾರ, ಆಸ್ತಿ, ಅಂತಸ್ತು, ಮಕ್ಕಳು, ಸಮಾಜದಲ್ಲಿ ಗೌರವ, ಎಲ್ಲ ಅಂದ್ರೆ ಎಲ್ಲ ಆಯ್ತು. ಆದ್ರೆ ನೆಮ್ಮದಿ ಒಂದನ್ನ ಬಿಟ್ಟು. ಒಬ್ಬ ವ್ಯಕ್ತಿ ಏನೇ ಹೆಸರು, ಹಣ ಸಂಪಾದನೆ ಮಾಡಿದ್ರು ಕೂಡ ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಅಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಅವನ ಬದುಕು ಅಕ್ಷರಶಃ ನರಕವಾಗ್ಬಿಡುತ್ತೆ ಅನ್ನೋದಕ್ಕೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ದುರಂತವೇ ಸಾಕ್ಷಿ. ಹಣ, ಆಸ್ತಿ ಸಂಪಾದನೆ ಮಾಡಿದ್ದೇ ಇವರ ಸಾವಿಗೆ ಕಾರಣವಾಯಿತು ಅನ್ನೋ ಅನುಮಾನ ಮೂಡ್ತಾ ಇದೆ. ಇತ್ತೀಚೆಗೆ ಓಂ ಪ್ರಕಾಶ್ ಅವರು ವೈಯಕ್ತಿಕ ಬದುಕಿನಿಂದ ನೊಂದು ತಮ್ಮ ಆಪ್ತರ ಬಳಿ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ರಂತೆ. ತಮ್ಮ ಮಗಳಾದ ಕೃತಿಯ ಮದುವೆ ಮಾಡಿ ನಾನು ನನ್ನ ಮನೆಯನ್ನ ಪತ್ನಿಗೆ ಬಿಟ್ಕೊಟ್ಟು ಆಕೆಗೆ ಆಸ್ತಿಯಲ್ಲಿ ಪಾಲು ಕೊಟ್ಟು ಪ್ರತ್ಯೇಕವಾಗಿ ಜೀವನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರಂತೆ. ಈ ಕೆಲಸವನ್ನ ಓಂ ಪ್ರಕಾಶ್ ಅವರು ಮೊದಲೇ ಮಾಡಿದ್ರೆ ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದ್ರೆ ಆ ಕೆಲಸ ಮಾಡುವ ಮೊದಲೇ ಅವರ ಪತ್ನಿ ಅವರನ್ನ ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ಆದ್ರೆ ಓಂ ಪ್ರಕಾಶ್ ಅವರ ಕೊಲೆಗೆ ಪತ್ನಿ ಪ್ರಯತ್ನ ಪಟ್ಟಿದ್ದು ಇದು ಮೊದಲೇನಲ್ಲ. ಓಂ ಪ್ರಕಾಶ್ ಸಾವಿಗೂ ಮುನ್ನ ಅಂದ್ರೆ 5 ದಿನಗಳ ಹಿಂದಷ್ಟೇ ಪಲ್ಲವಿ ಅವರು ಪತಿಯ ಕೊಲೆ ಮಾಡಲು ರೂಮ್ಗೆ ಹೋಗಿದ್ರಂತೆ. ಗಾಢ ನಿದ್ರೆಯಲ್ಲಿದ್ದ ಓಂ ಪ್ರಕಾಶ್ರನ್ನ ಹತ್ಯೆ ಮಾಡಲೇಬೇಕು ಅನ್ನೋ ಪ್ರಯತ್ನ ಮಾಡಿದ್ದಾರೆ. ಆ ದಿನ ಪತಿಯ ಕೊಲೆ ಸಾಧ್ಯವಾಗದಿದ್ದಾಗ ಪಲ್ಲವಿ ಕೋಪದಿಂದ ನಿದ್ರೆಯಲ್ಲಿದ್ದ ಓಂ ಪ್ರಕಾಶ್ ಕಿವಿಗೆ ಪೆನಾಯಿಲ್ ಅನ್ನ ಸುರಿದು ಸೈಲೆಂಟ್ ಆಗಿ ರೂಮ್ನಿಂದ ಹೊರಬಂದಿದ್ದಾರೆ ಎನ್ನಲಾಗ್ತಿದೆ. ಆದರೆ ಭಾನುವಾರ HSR ಲೇಔಟ್ ಮನೆಯಲ್ಲಿ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರಿಗೆ ಚಾಕುವಿನಿಂದ ಇರಿದು ಅಡುಗೆ ಎಣ್ಣೆ, ಖಾರದ ಪುಡಿ ಬಳಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಭಾನುವಾರ ಸಂಜೆ ವೇಳೆಗೆ ಬರಸಿಡಿಲಂತೆ ಕರ್ನಾಟಕದ ನಿವೃತ್ತ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ವಿಚಾರ ದೊಡ್ಡ ಸುದ್ದಿಯಾಗಿ ಅಪ್ಪಳಿಸಿತು. ಅಷ್ಟಕ್ಕೂ ಕೊಲೆ ನಡೆದ ವಿಚಾರ ಮೊದಲು ಬಹಿರಂಗ ಆಗಿದ್ದು ಅವರ ಪತ್ನಿಯೇ ಮಾಡಿದ ವಿಡಿಯೋ ಕಾಲ್ನಿಂದ. ಪತಿಯ ಕೊಲೆ ಮಾಡಿದ ಬಳಿಕ ಪತ್ನಿ ಪಲ್ಲವಿ ಪೊಲೀಸ್ ಅಧಿಕಾರಿಯ ಪತ್ನಿಯ ವಿಡಿಯೋ ಕರೆ ಮಾಡಿ, ನಾನು ದೈತ್ಯ ರಾಕ್ಷಸನನ್ನ ಕೊಂದಿದ್ದೇನೆ, ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಎಂಬುದಾಗಿ ಹೇಳಿದ್ರಂತೆ. ಅಲ್ಲಿಂದ ಈ ವಿಚಾರ ಪ್ರಪಂಚದ ಮುಂದೆ ತೆರೆದುಕೊಂಡಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ಪಲ್ಲವಿ ಅವರ ನಡುವೆ ಹಲವು ವರ್ಷಗಳಿಂದ ಹೊಂದಾಣಿಕೆ ಇರಲಿಲ್ವಂತೆ. ಇವರಿಗೆ ಕೃತಿ ಎನ್ನುವ ಹೆಣ್ಣು ಮಗಳು ಮತ್ತು ಕಾರ್ತಿಕೇಶ್ ಎನ್ನುವ ಒಬ್ಬ ಮಗ ಇದ್ದಾರೆ. ಇವರ ಮಗಳು ಕೂಡ ಓಂ ಪ್ರಕಾಶ್ ವಿರುದ್ಧವಾಗಿಯೇ ನಿಂತಿದ್ರಂತೆ. ಇಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರಿಗೆ ಸಮಾಧಾನ ಹೇಳ್ತಾ ಇದ್ದಿದ್ದು ಮಾತ್ರ ಅವರ ಸಹೋದರಿ ಸರಿತಾ ಕುಮಾರಿ. ಹಾಗಾಗಿ ತಮ್ಮ ತಂಗಿಯ ಮೇಲೆ ಓಂ ಪ್ರಕಾಶ್ ಅವರಿಗೆ ಅತಿಯಾದ ಕಾಳಜಿ ಮತ್ತು ಪ್ರೀತಿ ಇತ್ತು. ಅಣ್ಣನಾಗಿ ತಂಗಿಗೆ ಓಂ ಪ್ರಕಾಶ್ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇದ್ರು. ತಮ್ಮ ತಂಗಿಯ ಹೆಸರಿನಲ್ಲಿ ಸುಮಾರು 5 ಎಕರೆ ಜಮೀನನ್ನ ಖರೀದಿಸಿದ್ರು ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಮನೆಯಲ್ಲಿ ಹೆಂಡತಿ, ಮಕ್ಕಳು ಓಂ ಪ್ರಕಾಶ್ ಜೊತೆಗೆ ಆಗಾಗ ಜಗಳ ಮಾಡ್ತಾ ಇದ್ರಂತೆ. ಇತ್ತೀಚೆಗೆ ಓಂ ಪ್ರಕಾಶ್ ಅವರಿಗೆ ಪತ್ನಿಯಿಂದ ಕಿರುಕುಳ ಹೆಚ್ಚಾಗಿತ್ತು ಎನ್ನಲಾಗಿದ್ದು, ಇತ್ತೀಚೆಗೆ ಅವರಿಗೆ ಪತ್ನಿಯಿಂದ ಕೊಲೆ ಬೆದರಿಕೆ ಕೂಡ ಎದುರಾಗಿತ್ತು ಅಂತ ಸ್ವತಃ ಅವರ ಮಗ ಕಾರ್ತಿಕೇಶ್ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ದಾಖಲಿಸಿದ್ದಾರೆ. ನಮ್ಮ ತಾಯಿ ಪಲ್ಲವಿ ಒಂದು ವಾರದಿಂದ ತಂದೆ ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಹಾಕ್ತಿದ್ರು. ಇದೇ ಕಾರಣಕ್ಕೆ ತಂದೆ ಓಂ ಪ್ರಕಾಶ್ ಅವರು ತಮ್ಮ ಸಹೋದರಿ ಸರಿತಾ ಕುಮಾರಿ ಅವರ ಮನೆಯಲ್ಲಿ ವಾಸವಾಗಿದ್ರು. 2 ದಿನಗಳ ಹಿಂದಷ್ಟೇ ನನ್ನ ಸಹೋದರಿ ಕೃತಿ ಸರಿತಾ ಕುಮಾರಿ ಅವರ ಮನೆಗೆ ತೆರಳಿ ನಮ್ಮ ತಂದೆಯನ್ನ ಮರಳಿ ಮನೆಗೆ ಬರುವಂತೆ ಪೀಡಿಸಿ ಕರೆದುಕೊಂಡು ಬಂದಿದ್ಲು. ಓಂ ಪ್ರಕಾಶ್ ಅವರ ಕೊಲೆಯಾದ ಭಾನುವಾರ ನಾನು ದೊಮ್ಮಲೂರಿನಲ್ಲಿರುವ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಅಲ್ಲಿದ್ದೆ. ಮತ್ತೆ ಆ ದಿನ ಸಂಜೆ 5 ಗಂಟೆಗೆ ನಮ್ಮ ಪಕ್ಕದ ಮನೆ ನಿವಾಸಿಯಾದ ಜಯಶ್ರೀ ಶ್ರೀಧರನ್ ನನಗೆ ಕರೆ ಮಾಡಿ, ನಿಮ್ಮ ತಂದೆ ಓಂ ಪ್ರಕಾಶ್ ಅವರ ದೇಹ ಕೆಳಗಡೆ ಬಿದ್ದಿದೆ ಅಂತ ಮಾಹಿತಿ ನೀಡಿದ್ರು. ನಾನು ಆ ದಿನ ಸಂಜೆ 5:45ರ ಸುಮಾರಿಗೆ ಮನೆಗೆ ತೆರಳಿ ನೋಡಿದಾಗ ಮನೆ ಬಳಿ ಪೊಲೀಸರು, ಸಾರ್ವಜನಿಕರು ಇದ್ರು. ನನ್ನ ತಂದೆ ಓಂ ಪ್ರಕಾಶ್ ಅವರ ತಲೆಗೆ ಮತ್ತು ಮೈ ತುಂಬಾ ರಕ್ತಸಿಕ್ತವಾಗಿದ್ದು ದೇಹದ ಪಕ್ಕದಲ್ಲಿ ಒಡೆದಿರುವ ಬಾಟಲ್ ಹಾಗೂ ಚಾಕು ಇತ್ತು. ನಂತರ ಮೃತದೇಹವನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ನನ್ನ ತಾಯಿ ಪಲ್ಲವಿ ಹಾಗೂ ತಂಗಿ ಕೃತಿ ಅವರು ಖಿನ್ನತೆಯಿಂದ ಬಳಲುತ್ತಿದ್ದು ಪ್ರತಿನಿತ್ಯ ತಂದೆಯೊಂದಿಗೆ ಜಗಳವಾಡ್ತಿದ್ರು ಎಂದು ದೂರಿನಲ್ಲಿ ವಿವರಿಸಿರುವ ಕಾರ್ತಿಕೇಶ್,
ತಾಯಿ ಮತ್ತು ಸಹೋದರಿಯೇ ನನ್ನ ತಂದೆಯನ್ನ ಹತ್ಯೆಗೈದಿರುವ ಶಂಕೆ ಇದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆ ದಿನ ಕೊಲೆ ನಡೆದಾಗ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಮಗಳು ಕೃತಿ ಜೊತೆಗೆ ಇದ್ದರು ಎನ್ನಲಾಗಿದೆ. ತಂದೆಯ ಸಾವಿನ ಬಗ್ಗೆ ಕಾರ್ತಿಕೇಶ್ ಅನುಮಾನ ವ್ಯಕ್ತಪಡಿಸಿದ್ದು ಬಹುತೇಕ ನಿಜವಾಗಿದೆ. ಆದ್ರೆ ಓಂ ಪ್ರಕಾಶ್ ಕೊಲೆ ನಾನು ಮಾಡಿದ್ದು, ಇದರಲ್ಲಿ ನಮ್ಮ ಮಗಳಾದ ಕೃತಿ ಪಾತ್ರವಿಲ್ಲ ಅಂತ ಪಲ್ಲವಿ ಹೇಳಿಕೆ ನೀಡಿದ್ದಾರೆ. ಸದ್ಯ ಪೊಲೀಸರಿಂದ ಸಿಕ್ಕ ಮಾಹಿತಿ ಎಂದರೆ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಸ್ಕಿಜೋಫ್ರೇನಿಯಾ ಮತ್ತು ಇತರ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ರು ಎಂಬ ಮಾಹಿತಿ ಹೊರಬಿದ್ದಿದೆ. ವಿಚಾರಣೆ ವೇಳೆ ನನ್ನ ಗಂಡ ಯಾವಾಗಲೂ ನನ್ನನ್ನು ಅನುಮಾನದಿಂದಲೇ ನೋಡ್ತಿದ್ರು. ನನ್ನ ಮನೆಯಲ್ಲಿ ನಾನು ಬಂದಿಯಂತೆ ಇದ್ದೆ ಎಂದು ಪಲ್ಲವಿ ಹೇಳಿಕೊಂಡಿದ್ದಾರೆ. ಕೊಲೆಗೂ ಮೊದಲು ವಾಟ್ಸಪ್ ಗ್ರೂಪ್ನಲ್ಲಿ ಪಲ್ಲವಿ ತಮ್ಮ ಗಂಡನ ಬಗ್ಗೆ ಬರೆದುಕೊಂಡಿದ್ರಂತೆ. ನನ್ನ ಗಂಡ ಯಾವಾಗಲೂ ನನ್ನನ್ನು ಅನುಮಾನದಿಂದಲೇ ನೋಡ್ತಾರೆ. ನನ್ನನ್ನು ಆತನ ಸ್ನೇಹಿತರು ಪ್ರತಿ ಬಾರಿ ಹಿಂಬಾಲಿಸಿ ವೀಕ್ಷಿಸ್ತಾರೆ. ಓಂ ಪ್ರಕಾಶ್ ಅವರ ರಿವಾಲ್ವರ್ ಅನ್ನ ತಕ್ಷಣ ಜಪ್ತಿ ಮಾಡಬೇಕು. ನಾನು ನನ್ನದೇ ಮನೆಯಲ್ಲಿ ಒತ್ತೆಯಾಳಾಗಿದ್ದೇನೆ. ಓಂ ಪ್ರಕಾಶ್ ಏಜೆಂಟರು ನಾನೆಲ್ಲೇ ಹೋದರೂ ನನ್ನನ್ನ ಹಿಂಬಾಲಿಸುತ್ತಿದ್ದಾರೆ ಎಂದು ಪಲ್ಲವಿ ಅವರು IPS ಅಧಿಕಾರಿಗಳ ಗ್ರೂಪ್ಗೆ ಕಳುಹಿಸಿದ ಸಂದೇಶದಲ್ಲಿ ಬರೆದುಕೊಂಡಿದ್ರು. ಜೊತೆಗೆ ತನ್ನ ಗಂಡ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹೇಳಿಕೊಂಡಿದ್ರು. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಮಾಡಿದ್ದು 64 ವಯಸ್ಸಿನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅನ್ನೋದು ಖಾತ್ರಿಯಾಗಿದ್ದು ಅವರನ್ನ HSR ಲೇಔಟ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಬಳಿ ಪಲ್ಲವಿ 1 ವಾರದಿಂದ ಮನೆಯಲ್ಲಿ ಜಗಳವಾಗ್ತಿತ್ತು. ಪತಿ ಓಂ ಪ್ರಕಾಶ್ ಪದೇ ಪದೇ ಗನ್ ತೋರಿಸಿ ನನಗೆ ಮತ್ತು ಮಗಳಿಗೆ ಬೆದರಿಕೆ ಹಾಕ್ತಿದ್ರು. ಶೂಟ್ ಮಾಡುವುದಾಗಿ ಹೆದರಿಸ್ತಿದ್ರು. ಭಾನುವಾರ ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳವಾಯಿತು. ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ಪತಿಯು ನಮ್ಮನ್ನೇ ಕೊಲೆ ಮಾಡಲು ಯತ್ನಿಸಿದ್ರು. ಆಗ ಜೀವ ಉಳಿಸಿಕೊಳ್ಳಲು ಹೋರಾಟ ಮಾಡಿದೆವು ಎಂದು ಪಲ್ಲವಿ ಅವರು ತನಿಖಾಧಿಕಾರಿಗಳ ಎದುರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂದು ಗೊತ್ತಾಗ್ತಿದೆ. ಆರೋಪಿಯು ಆತ್ಮರಕ್ಷಣೆಗಾಗಿ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಯನ್ನ CCBಗೆ ವರ್ಗಾಯಿಸಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.